ರೀಸೆಂಟಾಗಿ ಇಲಾನ್ ಮಸ್ಕ್ ಒಂದು ಪಬ್ಲಿಕ್ಕಲ್ಲಿ ಅನೌನ್ಸ್ ಮಾಡ್ತಾನೆ. ಇವ್ರದ್ದು ಸ್ಟಾರ್ಟಪ್ ಒಂದು ಕಂಪನಿ ನ್ಯೂರಾಲಿಂಕ್ ಕಣ್ಣು ಕಾಣಲಾರ್ದಂತಹ ಅಥವಾ ಕಣ್ಣೇ ಇಲ್ದವರಿಗೆ ವಾಪಸ್ ದೃಷ್ಟಿ ಕೊಡುವಂತಹ ಒಂದು ಟೆಕ್ನಾಲಜಿ ಮೇಲೆ ವರ್ಕ್ ಮಾಡಾಕತ್ತೀವಿ ಅಂತ ಹೇಳಿ. We're going to aim for in humans are restoring vision. Elon Musk's controversial Neuralink is ready to test its brain chip implant on humans. Elon Musk's brain implant startup Neuralink is recruiting patients for a clinical trial. ಈ ಟೆಕ್ನಾಲಜಿ ಯಾವ ರೀತಿ ಕೆಲಸ ಮಾಡ್ತೈತಿ, ಇದು ಎಷ್ಟು ಮನುಷ್ಯರ ಮೇಲೆ ಪ್ರಭಾವ ಬೀರ್ತೈತಿ ಮುಂಬರುವ ದಿನಗಳಲ್ಲಿ ಅನ್ನೋದನ್ನ ಈ ವಿಡಿಯೋದಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ವಿಡಿಯೋನ ಕೊನೆ ತನಕ ನೋಡ್ರಿ. ಸೊ ಇಲಾನ್ ಮಸ್ಕ್ ಕಂಪನಿ ಆಲ್ರೆಡಿ FDA ಅಪ್ರೂವಲ್ ತೊಗೊಂಡ್ಬಿಡತಿ. ಆಮೇಲೆ ಜೀವಂತಿರೋ ಮನುಷ್ಯರ ಮೆದುಳಿನಲ್ಲಿ ಚಿಪ್ನ ಇನ್ಸ್ಟಾಲ್ ಮಾಡಕ್ಕೆ ಅಪ್ರೂವಲ್ ಕೊಟ್ಬಿಟ್ಟಾರ. ಸರ್ಜರಿ ಮಾಡ್ಲಕ್ಕ ಇವರು ಡಾಕ್ಟರ್ಸ್ನ ಯೂಸ್ ಮಾಡತ್ತಿಲ್ಲ, ಬದಲಾಗಿ ರೋಬೋಟ್ಸ್ಗಳು ಯೂಸ್ ಮಾಡಾಕತ್ತ. ಸೊ ಈ ಟೆಕ್ನಾಲಜಿ ಬಹಳಷ್ಟು ಸ್ಪೀಡ್ ಆಗಿ ಬದಲಾವಣೆಗಳು ತರುವಂತ ಎಲ್ಲಾ ಲಕ್ಷಣಗಳು ಕಾಣಾಕತ್ತಾವ. ಮತ್ತೆ ಬೇಸಿಕಲಿ ಎಲ್ಲರಿಗೂ ಗೊತ್ತೈತಿ ಕಣ್ಣು ಯಾವ ರೀತಿ ಕೆಲಸ ಮಾಡ್ತಿದೆ ಅಂತ. ಫಸ್ಟ್ ಬೆಳಕಿನ ಕಿರಣಗಳು ನಮ್ಮ ಕಣ್ಣಿನ ಮೂಲಕ ಹಾಯ್ದು ರೆಟಿನಾ ಮೇಲೆ ಬಿದ್ದು ಬೆಳಕಿನ ಕಿರಣಗಳು ಲೈಟ್ ವೇವ್ಸ್ ಎಲೆಕ್ಟ್ರಿಕ್ ವೇವ್ಸ್ ಆಗಿ ಕನ್ವರ್ಟ್ ಆಗಿ ನಮ್ಮ ಆಪ್ಟಿಕ್ಸ್ ನರ್ವ್ಸ್ ಮೂಲಕ ನಮ್ಮ ಮೆದುಳಿನ ಹಿಂಭಾಗ ವಿಜುವಲ್ ಕಾರ್ಟೆಕ್ಸ್ ಅಂತ ಕರಿತೀವಿ, ಅಲ್ಲಿ ಹೋಗಿ ಬಡದಾಗ ಈ ವಿಜುವಲ್ ಕಾರ್ಟೆಕ್ಸ್ ಅಲ್ಲಿ ಕೆಲವು ಸ್ಟಿಮ್ಯುಲೇಷನ್ಸ್ ಆಗ್ತಾವ, ಅಂದ್ರೆ ಕೆಲವು ಬದಲಾವಣೆಗಳಾಗ್ತಾವ. ಆ ಬದಲಾವಣೆಗಳ ಮುಖಾಂತರನೇ ನಮ್ಗೆ ಏನನ್ನ ನೋಡಿವಿ ಅನ್ನೋದನ್ನ ನಾವು ಐಡೆಂಟಿಫೈ ಮಾಡ್ತೀವಿ. ಈ ಕಂಪ್ಲೀಟ್ ಪ್ರೋಸೆಸ್ ಅಲ್ಲಿ ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ವರ್ಕ್ ಆಗತ್ತಿಲ್ಲ, ಆಪ್ಟಿಕ್ ನರ್ವ್ ಅಥವಾ ಏನೋ ಒಂದು ವರ್ಕ್ ಆಗತ್ತಿಲ್ಲ ಈ ಪ್ರೋಸೆಸ್ ಅಲ್ಲಿ ಅಂದ್ರೆ ಕಣ್ಣು ಕಾಣಿಸಂಗಿಲ್ಲ. ಫಾರ್ ಎಕ್ಸಾಂಪಲ್ ಕ್ಯಾಟ್ರಾಕ್ಟ್ಸ್ ಅಂದ್ರೆ ಕಣ್ಣಿನಲ್ಲಿ ಬಿಳುಪು ಬರೋದು, ಅದರಿಂದ ಲೈಟ್ ಸಿಗ್ನಲ್ಸ್ ರೆಟಿನಾಗ ಇನ್ನೊಂದು ಗ್ಲಾಕೋಮಾ ಅಂದ್ರೆ ಕಣ್ಣಿನಲ್ಲಿ ಯಾವುದೋ ಒಂದು ಕೆಲಸ ಮಾಡಾಕತ್ತಿಲ್ಲ ಅಂದ್ರೆ ನಾವು ನೋಡ್ತಿರ್ತಕ್ಕಂಥದ್ದು ಸರಿಯಾಗಿ ಕಾಣಿಸಂಗಿಲ್ಲ, ಅರ್ಧಂಬರ್ಧ ಕಾಣಿಸೋದು ಅಥವಾ ಉಲ್ಟಾ ಕಾಣಿಸೋದು, ಸೀದಾ ಕಾಣಿಸೋದು, ಮಂಜು ಕಾಣಿಸೋದು ಅಂತೀವಲ್ಲ, ಆ ಥರ ಕಾಣಿಸುತ್ತೆ. ಈ ಥರ ಸಿಚುವೇಶನ್ ಇದ್ದಾಗ ಕಣ್ಣು ಕಾಣಿಸಂಗಿಲ್ಲ. ಇದು ಎಲ್ಲರಿಗೂ ಗೊತ್ತಿರುವಂತ ವಿಜುವಲ್ ಫೀಲ್ಡ್ ನಮ್ಮ ಬ್ರೈನ್ ಹಿಂಭಾಗ ಏನೈತ್ಲ, ನೀವು ಲೆಫ್ಟ್ ಸೈಡ್ ನೋಡಿದ್ರಿ ಅಂದ್ಕೋರಿ, ಅದು ವಿಜುವಲ್ ಫೀಲ್ಡ್ ರೈಟ್ ಸೈಡ್ ಬಡಿತೈತಿ. ಫಾರ್ ಎಕ್ಸಾಂಪಲ್ ನೀವು ರೈಟ್ ಸೈಡ್ ನೋಡಿದ್ರಿ ಅಂದ್ರೆ ಲೆಫ್ಟ್ ಸೈಡ್ ವಿಜುವಲ್ ಫೀಲ್ಡಿಗೆ ಬಿ ಅದು ಹೋಗಿ ಬಡಿತೈತಿ ಸಿಗ್ನಲ್. ಸೊ ಇನ್ ಸಿಂಪಲ್ ಆಗಿ ಹೇಳ್ತೀನಿ ನೋಡ್ರಿ, ಇಲ್ಲಿಯ ವಿಜುವಲ್ ಕಾರ್ಟೆಕ್ಸ್ ಬ್ರೈನ್ದು ಪಾರ್ಟ್ನ ನಾವು ಇಲ್ಲಿ ನೋಡಕತ್ತೀವಿ. ಇಲ್ಲಿ ಆ ಸರ್ಕಲ್ ಏನೈತಲ್ಲ ಬಿಳಿ ಸರ್ಕಲ್ ಅದನ್ನು ನೋಡಕತ್ತೈತಿ, ಅದು ಯಾವ ರೀತಿ ಮೂಮೆಂಟ್ ಆಗತೈತಿ ಅದೇ ರೀತಿಯಾಗಿ ಬ್ರೈನಲ್ಲಿ ಮೂಮೆಂಟ್ಸ್ ಆಗ್ತಾವೆ ನೋಡ್ರಿ. ಸೊ ಇಲ್ಲಿ ಬಿಳಿ ಡಾಟ್ ಕೆಳಗೆ ಬಂದ್ರೆ ವಿಜುವಲ್ ಫೀಲ್ಡಲ್ಲಿ ಕೆಳಗಡೆ ಫುಲ್ ಡಾರ್ಕ್ ಆಗತೈತಿ ಕಲರ್, ಸ್ವಲ್ಪ ಮೇಲೆ ಹೋದ್ರೆ ಮೇಲೆ ಡಾರ್ಕ್ ಆಗತೈತಿ. ಅಂದ್ರೆ ಬೇಸಿಕಲಿ ಮೆದುಳಲ್ಲಿರೋ ಯಾವುದೇ ಒಂದು ನ್ಯೂರಾನ್ನ ನೀವು ಫಿಸಿಕಲ್ ಬೇರೆ ಯಾವುದೋ ಒಂದು ಟೆಕ್ನಾಲಜಿ ಯೂಸ್ ಮಾಡಿ ಸ್ಟಿಮ್ಯುಲೇಟ್ ಮಾಡಿ ನಮ್ಮ ವಿಷನ್ನ ನಮ್ಮ ದೃಷ್ಟಿಯನ್ನು ಮರು ತರಿಸ್ಬೋದು. ವಿಜುವಲ್ ಫೀಲ್ಡಲ್ಲಿ ಒಂದು ಟ್ರಯಾಂಗಲ್ ರೀತಿ ಸ್ಟಿಮ್ಯುಲೇಟ್ ಮಾಡಿದ್ರೆ ಅದು ಉಲ್ಟಾ ಬ್ರೈನಲ್ಲಿ ಕಾಣಿಸ್ತೈತಿ. ಅಥವಾ ನೀವು ಪರ್ಟಿಕ್ಯುಲರ್ ಫೀಲ್ಡಲ್ಲಿ ಫೈರ್ ಮಾಡಿದ್ರೆ ಬ್ರೈನ್ನ ಸ್ಟಿಮ್ಯುಲೇಟ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಸ್ಮೈಲಿ ರೀತಿಯಲ್ಲಿ ಸ್ಟಿಮ್ಯುಲೇಟ್ ಮಾಡಿದ್ರೆ ಬ್ರೈನಲ್ಲಿ ಅದು ರಿಜಿಸ್ಟರ್ ಆಗ್ತೈತಿ, ಸ್ಮೈಲಿ ನೋಡಾಕತ್ತೀವಿ ಅನ್ನೋ ಥರ. ನ್ಯೂರಾಲಿಂಕ್ ಕಂಪ್ನಿ ಏನು ಮಾಡತೈತಿ, ಈ ಕಣ್ಣು ಮತ್ತು ಆಪ್ಟಿಕ್ಸ್ ನರ್ವ್ಸ್ ಎರಡನ್ನ ರಿಪ್ಲೇಸ್ ಮಾಡಿ ಕ್ಯಾಮ್ರಾ ಮತ್ತು ಮೊಬೈಲ್ ಫೋನ್ನ ಯೂಸ್ ಮಾಡಾಕತ್ತಾರೆ. ಸೊ ಇದು ನಾವು ಥಿಯರಾಟಿಕಲಿ ಹೇಳೋದು ಭಾಳ ಈಸಿ ಐತಿ, ಬಟ್ ಪ್ರಾಕ್ಟಿಕಲಿ ಇದನ್ನ ಮಾಡೋಕೆ ಇದನ್ನು ಕಂಡು ಹಿಡಿಯೋಕೆ ಭಾಳಷ್ಟು ರಿಸರ್ಚು, ಭಾಳಷ್ಟು ಇನೋವೇಷನ್ಸು, ಭಾಳಷ್ಟು ದುಡ್ಡು ಖರ್ಚಾಗ್ತೈತಿ. ಸೊ ಈ ಕಣ್ಣು ಕಾಣಲಾರ್ದವ್ರಿಗೆ ಇದು ಒಂದೇ ಆಪ್ಷನ್ನ, ಇದಕ್ಕಿಂತ ಮೊದಲು ಏನೂ ಇರಲಿಲ್ಲ ಅಂತ ಕೇಳಿದ್ರೆ ಡೆಫಿನೆಟ್ಲಿ ಮೊದಲು ಈ ಥರ ಟೆಕ್ನಾಲಜೀಸ್ ಬಂದಿವು. ಬಟ್ ಆ ಟೆಕ್ನಾಲಜಿದ ಮೆಥಡೇ ಬೇರೆ ಇತ್ತು. 9-10 ವರ್ಷದ ಹಿಂದೆ ಕಣ್ಣು ಕಾಣಲಾರ್ದವರಿಗೆ ಒಂದು ಸಣ್ಣ ಡಿವೈಸು ಕಣ್ಣಲ್ಲಿ ಆಪ್ರೇಷನ್ ಮಾಡಿ ಕಣ್ಣೊಳಗೆ ಅದನ್ನ ಇಟ್ಟು ಅದರಿಂದ ಒಂದು ಚಸ್ಮಾ ಹಾಕ್ಕೊಂಡು ಚಸ್ಮಾದ ಮೇಲಿರುವಂಥ ಕ್ಯಾಮ್ರಾದ ಮುಖಾಂತರ ನೋಡುವಂಥ ಒಂದು ಟೆಕ್ನಾಲಜಿ ಬಂದಿತ್ತು. ಬಟ್ ಅದು ಹಾಗೆ ಅಲ್ಲೆಲ್ಲೇ ಮುಚ್ಚೋಯ್ತು, ಯಾಕಂದ್ರೆ ಅದು ವರ್ಕೌಟ್ ಆಗಿಲ್ಲ. ಸೊ ಕ್ಯಾಮ್ರಾ ಮುಖಾಂತರ ವಿಡಿಯೋ ರೆಕಾರ್ಡ್ ಆಗ್ತೈತಿ, ಅದು ಫೋನಿಗೆ ಹೋಗಿ ರೀಚ್ ಆಗ್ತೈತಿ. ಫೋನು ಬ್ಲೂಟೂತ್ ಮುಖಾಂತರ ಒಂದು ಡಿವೈಸಿಗೆ ಕನೆಕ್ಟ್ ಆಗ್ತೈತಿ. ಆ ಡಿವೈಸ್ನ ಇವರು ಬ್ರೈನ್ ಒಳಗೆ ಫಿಕ್ಸ್ ಮಾಡಕತ್ತಾರೆ. ಈ ಡಿವೈಸ್ ಹೆಸರೇ N1 ಚಿಪ್. ಇಲಾನ್ ಮಸ್ಕ್ ಕಂಪನಿ ನ್ಯೂರಾಲಿಂಕ್ ಏನು ಮಾಡ್ತೈತಿ, ಮನುಷ್ಯರ ಬ್ರೈನಲ್ಲಿ ಒಂದು ಚಿಪ್ನ ಫಿಕ್ಸ್ ಮಾಡ್ತೈತಿ. ಮೊದಲು ಡಾಕ್ಟರ್ಸು ನಮ್ಮ ಸ್ಕಲ್ನ ಕಟ್ ಮಾಡ್ತಾರೆ ಡ್ರಿಲ್ ಮುಖಾಂತರ. ಸ್ಕಲ್ ಅಂದ್ರೆ ನಮ್ಮದು ಬುರುಡೆನ ಒಂದು ಡ್ರಿಲ್ ಮಷೀನಿಂದ ಕೊರೆದು ಸಣ್ಣ ಹೋಲ್ ಮಾಡಿ ಅಲ್ಲಿ ಒಂದು ಚಿಪ್ನ ಫಿಕ್ಸ್ ಮಾಡ್ತಾರೆ. ಸಣ್ಣ ಎಲೆಕ್ಟ್ರೋಡ್ಸ್ ಥ್ರೆಡ್ಗಳನ್ನ ನಮ್ಮ ಬ್ರೈನಲ್ಲಿ ಅವನ್ನ ಹೊಲಿಗೆ ಮಷಿನ್ ಹೊಲ್ದು ಫಿಕ್ಸ್ ಮಾಡಿ ಆಪ್ರೇಷನ್ ಮಾಡ್ತಾರೆ ಬೇಸಿಕಲಿ. ಈ ಚಿಪ್ಪಿಗೆ ಫೋನ್ ಕನೆಕ್ಟ್ ಆಗಿರ್ತೈತಿ. ಏನೇ ಸಿಗ್ನಲ್ಸ್ ಬಂದ್ರೂ ಫೋನು ಬ್ಲೂಟೂತ್ ಮುಖಾಂತರ ಈ ಚಿಪ್ಪಿಗೆ ಬ್ಲೂಟೂತು ಅಥವಾ ವೈಫೈ ಮುಖಾಂತರ ಈ ಚಿಪ್ಪಿಗೆ ಕನೆಕ್ಟ್ ಆಗಿರ್ತೈತಲ್ಲ. ಸೊ ಈ ಎಲೆಕ್ಟ್ರೋಡ್ಸ್ ಏನು ಸಣ್ಣ ಥ್ರೆಡ್ಗಳು ಇರ್ತಾವೆ ಇವು ಸ್ಟಿಮ್ಯುಲೇಟ್ ಮಾಡ್ತಾವೆ ಬ್ರೈನ್ನ ಈ ಹಿಂಭಾಗದ
ವಿಜುವಲ್ ಫೀಲ್ಡಿಗೆ ಸ್ಟಿಮ್ಯುಲೇಟ್ ಮಾಡ್ತೈತೆ, ಅಳಾಡ್ಸೈತಿ ಬ್ರೈನ್ನ. ಸೊ ಈ ಎಲೆಕ್ಟ್ರೋಡ್ಸ್ ವೈರ್ಸ್ ಏನದಲ್ಲ ಬ್ರೈನಿಗೆ ಫಿಕ್ಸ್ ಆಗುವಂಥದ್ದು ಇವು ಡಾಕ್ಟರ್ಗಳು ಮಾಡೋಂಗಿಲ್ಲ, ಬದಲಾಗಿ ಮಷಿನ್ ಮಾಡ್ತೈತಿ. ಈ ಎಲೆಕ್ಟ್ರೋಡ್ಸ್ ಅನ್ನುವಂಥ ಥಿನ್ ವೈರ್ಗಳು ಕೂದಲು ಎಳೆಗಿಂತ ಸಣ್ಣ ಇರ್ತಾವೆ, ಅವನ್ನ ಮಷಿನ್ ಫಿಕ್ಸ್ ಮಾಡ್ತೈತಿ, ಡಾಕ್ಟರ್ಸ್ಗಳು ಫಿಕ್ಸ್ ಮಾಡಲ್ಲ. ಡಾಕ್ಟರ್ ಕೆಲಸ ಏನಂದ್ರೆ ನಮ್ಮ ಬುರುಡೆನ ಕೊರಿಯೋದು, ಈ ಚಿಪ್ನ ಇಡೋದು ಅಷ್ಟೇ. ಅದ್ರ ಮುಂದಿನ ಕೆಲಸ ಎಲ್ಲ ಮಷಿನ್ ಮಾಡ್ತೈತಿ. ಆ ಮಷಿನ್ ಹೆಸರೇ R1 ರೋಬೋಟ್. ಇದು ನ್ಯೂರಾಲಿಂಕ್ದೆ. ಸೊ ಈ N1 ಚಿಪ್ ಸೈಜ್ ಎಷ್ಟು ಇರ್ತೈತಿ ಅಂತ ಅಂದಾಜು ಮಾಡಿದ್ರೆ ಭಾಳ ಸಣ್ಣ ಇರ್ತೈತಿ. ಈ ಗುಂಡಿನ ಬಟನ್ ಇದ್ದಷ್ಟೇ ಇರ್ತೈತಿ. ಇದನ್ನು ಬ್ರೈನಲ್ಲಿ ಫಿಕ್ಸ್ ಮಾಡ್ತಾರೆ ಮೆದುಳಿನಲ್ಲಿ. ಸೊ ವಿಜುವಲ್ ಫೀಲ್ಡ್ ನಾನು ಆಗಲೇ ಹೇಳ್ದಂಗೆ ಲೆಫ್ಟ್ ಸೈಡ್ ನೋಡಿದ್ರೆ ರೈಟ್ ಸೈಡ್ ಸ್ಟಿಮ್ಯುಲೇಟ್ ಆಗ್ತೈತಿ, ರೈಟ್ ಸೈಡ್ ನೋಡಿದ್ರೆ ಲೆಫ್ಟ್ ಸೈಡ್ ಸ್ಟಿಮ್ಯುಲೇಟ್ ಆಗ್ತೈತಿ ಬ್ರೈನ್ ಅಂತೇಳಿ. N1 ಚಿಪ್ದು ಥ್ರೆಡ್ಗಳು ಕರೆಕ್ಟಾಗಿ ಆ ಸ್ಟಿಮ್ಯುಲೇಟ್ ಆಗುವಂಥ ಜಾಗದಲ್ಲಿ ಬ್ರೈನ್ನ ವಿಜುವಲ್ ಫೀಲ್ಡ್ ಐತ್ಲ ಅಲ್ಲಿ ಮಾತ್ರ ಈ ಥ್ರೆಡ್ಗಳು ಫಿಕ್ಸ್ ಮಾಡಿರ್ತೈತಿ ಈ R1 ರೋಬೋಟ್. ಸೊ ಯಾವುದೇ ಸಿಗ್ನಲ್ಸ್ ಕಳಿಸಿದ್ರು ಪರ್ಟಿಕ್ಯುಲರ್ ವಿಜುವಲ್ ಫೀಲ್ಡಿಗೆ ಹೋಗಿ ಸ್ಟಿಮ್ಯುಲೇಟ್ ಮಾಡೋ ಥರ. ಸೊ ಇಷ್ಟೊತ್ತು ಹೇಳಿದ ಟೆಕ್ನಾಲಜಿ ಫ್ಯೂಚರ್ ಟೆಕ್ನಾಲಜಿ ಎಲ್ಲ ಆಲ್ರೆಡಿ ಒಬ್ಬನ ಬ್ರೈನ್ನಲ್ಲಿ ಈ ಚಿಪ್ನ ಇನ್ಸ್ಟಾಲ್ ಮಾಡಿ ಸಕ್ಸಸ್ ಆಗ್ಯಾರ. ಒಂದು ವಿಡಿಯೋನು ಶೇರ್ ಮಾಡ್ಯಾರ ನ್ಯೂರಾಲಿಂಕ್ ಕಂಪ್ನಿಯವರು. ಸೊ ಈಗೇನು ನೋಡತ್ತಿರಲ್ಲ ರೈಟ್ ಸೈಡ್ ಚಿತ್ರ, ಇದು ನಾವು ನಾರ್ಮಲ್ ಕಣ್ಣು ಇರೋರು ನೋಡಿದಾಗ ಕಾಣಿಸುವಂಥ ಚಿತ್ರ. ಅದೇ ಒಬ್ಬ ಕಣ್ಣು ಇಲ್ಲಾರ್ದವ ಈ ನ್ಯೂರಾಲಿಂಕ್ ಚಿಪ್ನ ಇನ್ಸ್ಟಾಲ್ ಮಾಡ್ಕೊಂಡು ಅವ ಕಣ್ಣು ಇಲ್ಲಾರ್ದಂಥ ಮನುಷ್ಯಾಗ ಕಾಣುವಂಥ ಚಿತ್ರ ಇದು ಲೆಫ್ಟ್ ಸೈಡ್ಗೆ ಐತಿ. ಇದೇನಿದು ಬರೀ ಡಾಟ್ಸ್ ಅದಾವಲ್ಲ, ಕಣ್ಣು ಏನು ಕಾಣಿಸಾಗತ್ತೆ ಇವನಿಗೆ, ಏನೂ ಕಾಣಿಸಾಗತ್ತಿಲ್ಲ ಅಂತ ನೀವು ಅನ್ಬೋದು. ಬಟ್ ಸ್ವಲ್ಪ ಅಬ್ಸರ್ವ್ ಮಾಡ್ತಾರೆ ಅಂದರೆ ನಿಮ್ಗೆ ಗೊತ್ತಾಗ್ತೈತಿ. ಅದು ಈ ಕಡೆ ಚಿತ್ರದಲ್ಲಿ ನೋಡ್ರಿ, ಡಾಟೆಡ್ ಚಿತ್ರದಲ್ಲಿ ಕಂಬ, ಆಮೇಲೆ ಈ ಬಿಲ್ಡಿಂಗ್ದು ಎಡ್ಜಸ್ ನೋಡ್ರಿ ಕರೆಕ್ಟಾಗಿ ಕಾಣಿಸಾಕತ್ತವು. ಸೊ ಇದರಲ್ಲಿ ನೀವು ಕಲರ್ ಇಲ್ಲ, ಕರೆಕ್ಟಾಗಿ ಕಾಣಿಸಂಗಿಲ್ಲ ಅಂತೆಲ್ಲ ಭಾಳಷ್ಟು ಕಂಪ್ಲೇಂಟ್ ಮಾಡ್ಬೋದು. ಬಟ್ ಇದು ಫಸ್ಟ್ ಸ್ಟೇಜಲ್ಲಿ ಐತಿ. N1 ಚಿಪ್ ಈಗ ರೆಡಿ ಮಾಡ್ಯಾರ ಇವರು, ಆಮೇಲೆ ಒಬ್ಬನ ಮ್ಯಾಗ ಇಂಪ್ಲಾಂಟ್ ಮಾಡ್ಯಾರ. ಫ್ಯೂಚರಲ್ಲಿ ಭಾಳಷ್ಟು ಅಪ್ಡೇಟ್ಸ್ಗಳನ್ನ ಮಾಡಿ ಈಗ ನಾವು ಏನು ನೋಡಾಕತ್ತೀವಲ್ಲ ಲೈವ್ ಆಗಿ ಅದೇ ರೀತಿ ಕಾಣೋ ರೀತಿಯಲ್ಲಿ ಮಾಡ್ತೀವಿ ಅನ್ನುವಂಥದ್ದನ್ನ ನ್ಯೂರಾಲಿಂಕ್ ತಂಡ ಹೇಳೈತಿ. ಬಟ್ ಇಷ್ಟೊತ್ತು ಮಾಡಿರೋದು ಇದು ಸಣ್ಣ ಸಾಧನೆಯಲ್ಲಿ ಇವ್ರದ್ದು ದೊಡ್ಡ ಸಾಧನೆನೇ ಅಂತ ಹೇಳ್ಬೋದು. ಸೊ ಈ ಟೆಕ್ನಾಲಜಿಯಲ್ಲಿ ಸಾಕಷ್ಟು ಅಡ್ವಾಂಟೇಜಸ್ ಅದಾವೆ ಮುಂದೆ. ಆಮೇಲೆ ಇದು ಭಾಳ ಸ್ಟ್ರಾಂಗ್ ಆಗಿ ಬೆಳೆಯುವಂಥ ಚಾನ್ಸಸ್ ಐತಿ. ಆಮೇಲೆ ಹಾಗೆ ಡಿಸ್ಅಡ್ವಾಂಟೇಜಸ್ ಅದಾವೆ, ಅದನ್ನು ಆಲ್ರೆಡಿ ಇವರು ಹೀಗೆ ಫಿಕ್ಸ್ ಮಾಡೋಕ್ಕೂ ಟ್ರೈ ಮಾಡಕತ್ತಾರೆ, ಅದಕ್ಕೆ ಆನ್ಸರ್ ಮಾಡುವಂಥ ಎಲ್ಲ ಪ್ರಯತ್ನಗಳು ಮಾಡಕತ್ತಾರೆ. ಇನ್ನು ಈ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ, ಎಲ್ಲರಿಗೂ ಶೇರ್ ಮಾಡಿರಿ. ಸೊ ಈ ವಿಡಿಯೋ ಕಂಪ್ಲೀಟ್ ಬಯಾನಿಕ್ ಆಯ್ಮ್ಯಾಗಿತ್ತು. ನಾನು ಡೀಪ್ ಫೇಕ್ ಫ್ರಾಡ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ, ಭಾಳಷ್ಟು ಜನ ನೋಡಿದ್ರಿ. ಈಗಿನ ಕಾಲದಾಗ ಸ್ಕ್ಯಾಮರ್ಸು ಹಳೆಯ ಟೆಕ್ನಾಲಜಿಯಲ್ಲಿ OTP ಕೇಳೋದು ಅಥವಾ ಲಿಂಕ್ ಶೇರ್ ಮಾಡೋದು, ಕ್ಲಿಕ್ ಮಾಡಿರಿ ಅನ್ನೋದು ಈ ಥರ ಮಾಡಕತ್ತಿಲ್ಲ. ಈಗ ಫುಲ್ ಟೆಕ್ನಾಲಜಿ ಅಪ್ಡೇಟ್ ಆದಂಗೆ ಅವರು ಅಪ್ಡೇಟ್ ಆಗ್ಯಾರ. ಈಗ ಡೀಪ್ ಫೇಕ್ ಫ್ರಾಡ್ ಮಾಡಕತ್ತಾರೆ, ಡೈರೆಕ್ಟಾಗಿ ನಿಮ್ಮ ಹತ್ರ ದುಡ್ಡನ್ನ ವಸೂಲಿ ಮಾಡಕತ್ತಾರೆ. ಅದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ವಿಡಿಯೋ ಮಾಡೀನಿ. ಇನ್ನೂ ಯಾರ್ಯಾರು ನೋಡಿಲ್ಲ ಆ ವಿಡಿಯೋನ ಹೋಗಿ ನೋಡಿರಿ, ನಾನು ಡಿಸ್ಕ್ರಿಪ್ಷನ್ನ ಕೊಟ್ಟಿರ್ತೀನಿ. ನೆಕ್ಸ್ಟ್ ವಿಡಿಯೋದಾಗ ಸಿಗೋನು. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್.